ಅನೈತಿಕ ಸಂಬಂಧ ಇಟ್ಟುಕೊಂಡ ಆಕೆಗೆ ಮುಸ್ಲಿಂ ಧರ್ಮಕ್ಕೆ ಸೇರುವಂತೆ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ಗೃಹಿಣಿ ಅನುಮಾನಾಸ್ಪದವಾಗಿ ಮೃತಪಟ್ಟಂತಹ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊನಗನೂರು ಗ್ರಾಮದಲ್ಲಿ ನಡೆದಿದೆ. ಹಿಂದೂ ಧರ್ಮದಲ್ಲಿ ಯಾಕೆ ಎತ್ತಿ ಮುಸ್ಲಿಂ ಧರ್ಮಕ್ಕೆ ಬಾ ಎಂದು ನಾಗವ್ವ ದೇಮಪ್ಪ ವಂಟಮುರುಗಿ ಮಕ್ತುಮ್ ಸಾಬ್ ಪಾಟೀಲ್ ದಬ್ಬಾಳಿಕೆ ಹಾಕುತ್ತಿದ್ದ. ಇವನ ಕಿರುಕುಳಕ್ಕೆ ಮಹಿಳೆಯ ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನನ್ನ ಮಗಳ ಊರ್ಲಕ್ಕವ್ರು ಕಾರಣ ಅಂತಂದ್ರೆ ಮಕ್ತುಮ್ ಸಾಬ್ ಮಹಬೂಬ್ ಸಾಬ್ ಪಾಟೀಲ್ ರೀ. ಅವರು ಈಗ ಪದೇ ಪದೇ ಬಂದ ಕದ ಬಾರಿಸೋದು, ಮನೆಗೆ ಹೋಗಿ ಈಗ ಗಂಡ ಇಲ್ಲದ ಟೈಮ್ದಾಗ ಹೋಗಿ ಮನೆಗೆ ಹೋಗಿ ನುಗ್ಗೋದು, ಆಕೆಗೆ ಬೆದರ್ಸೋದು ಅತಿ ಮಾಡ್ತಿದ್ರು. ನೀನು ಬಿಡೋದಿಲ್ಲ ಅಂತೇಳಿ ಹೀಗೆಲ್ಲ ಮಾಡ್ತಿದ್ರು. ಅದಕ್ಕೆ ನಾವು ಕರೆಸಿ ನಮ್ಗೆ ಗೊತ್ತಾದಿಂದ ಕರೆಸಿ ಹೇಳಿದ್ದೀವಿ ರೀ, ನೋಡಪ್ಪ ಹಿಂಗೆ ಮಾಡಕ್ಕೆ ಹೋಗ್ಬೇಡ, ಗಂಡ ನೌಕರಿ ಅವ, ಮತ್ತು ಅವ್ರು ಹೋದ ಟೈಮ್ದಾಗ ನೀವು ಹಿಂಗೆ ಮಾಡಿರ ಅಂತಂದ್ರೆ ನಾಳೆ ನನ್ನ ಮಗಳು ಮನೆಗೆ ಬಂದು ಕುಂತೆ ಗಂಡಗೆ ಗೊತ್ತಾದ್ರೆ ಮನೆಗೆ ಬಂದು ಕುಂತಳಂದ್ರೆ ನಮ್ಮ ಮಗಳು ಭಾಳ ಹಾಳಾಕತಿ, ಅದಕ್ಕೆ ನೀವೆಲ್ಲ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಆಕೆನೂ ಕೊಲ್ತವನು ನಿನ್ನೂ ಕೊಲ್ತವನು, ಏನು ಹರ್ಕೋ ಕಿತ್ಕೋ ಅಂತ ಹೇಳ್ಕ್ಯಾರೆ ನಮ್ಮ ಮೇಲೆ ಅವಾಜ್ ಮಾಡಿ ಹೋದ್ರು. ಮತ್ತು ಅದಕ್ಕಿಂತ ಮುಂಚೆನೂ ನಾವು ಇದನ್ನು ಮಾಡಿದ್ದರು. 1-8 ತಿಂಗಳ ಮುಂಚೆ ನಮ್ಮ ಹುಡುಗನೂ ಹೇಳಿದ್ರು. ನಮ್ಮ ಹುಡುಗನೂ ಬುದ್ಧಿವಾದ ಹೇಳಿದ್ರು ಅವ್ಗೆ. ನಾನು ಮತ್ತು ಇನ್ನೊಬ್ಬರು ನಮ್ಮ ಮಗ ಸಿದ್ದಪ್ಪನವ್ರು ಕೂಡಿ ಹಿರಿತನ ಮಾಡಿದ್ದೀರ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡಪ್ಪ, ನಾಳೆ ತೊಂದರೆ ಆಕೈತಿ ಅಂದ್ರೂ ನಮ್ಗೆ ಅವಾಜ್ ಹಾಕ್ಯಾರ ಹೋದ್ರು, ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ. ಏನು ಮಾಡ್ಕೊಂಡ್ರಿ? ಈಗ ನೀನು ಹಾಕೊಂಡ್ಬಿಟ್ಟಾಳ್ರಿ ಅವ್ನು ನಿಗ್ರಕ್ರಿ. ಅದು 3ನೇ ತಾರೀಕು ರೀ, 4ನೇ ತಾರೀಕು ರೀ. 4ನೇ ತಾರೀಕು ಬೆಳಿಗ್ಗೆ ಅವು ನಮಗೆ 7 ಗೊತ್ತಾಗೈತೆ ರೀ. ಅವ್ರ ಅವ್ವನ ಅಂತ್ಯಕ್ಕೆ ಹುಡುಗ ಸಣ್ಣ ಹುಡುಗ 4 ವರ್ಷದ ಹುಡುಗ ಐತ್ರಿ, ಅಲ್ಲಿ ಮನ್ಕೊಂಡಿದ್ರು. ಅವು ಆಕೆ ಜೋಡಿ ಗಂಡ ಅವು ಗಾರ್ಡ್ಸ್ ಡ್ಯೂಟಿ ಹೋಗೋರು, ಧನಲಕ್ಷ್ಮಿ ಪೇಟೆ ಹೋಗ್ಕನ್ರಿ. ಅವು ಮನ್ಕೊಂಡ ಆ ಹುಡುಗ ನಿದ್ದೆ ಅತಿ ಆಗಿ ಅವಾಗ ಎಚ್ಚರ ಆಗ್ಬೇಕಂತಂದ್ರೆ 7:30 ಆಗೈತ್ರಿ. 7:30 ಆದಾಗ ಬಂದು ನಮ್ಮ ಹೆಂಡತಿ ಮುಂದೆ ಹೇಳಿದರು, ಅಮ್ಮ ಅವ್ವ ಹೆಂಗೋ ಮಾಡಕತ್ತಾಳೆ ಅಂತೇಳಿ ಬಂದರು. ಇವರು ನಮ್ಮ ಸಸಿ ನಮ್ಮ ಹೆಣ್ಮಕ್ಳು ಮತ್ತು ಒನ್ಯಾನ ಹುಡುಗರು ಅತಿ ಹೋಗ್ಯಾರ. ನೋಡಿದಾಗ ಅದು ಊರಲ್ಲಿ ಹಾಕೊಂಡೇಳ್ರಿ, ಹೋಗ್ಯಾರ. ನನ್ನ ಮಗ ನಾನು ಎಲ್ಲರೂ ಹೋದಿವ್ರಿ, ನಮ್ಮ ಮನೆಯವ್ರು ಎಲ್ಲರೂ ಹೋಗಿ ಅದು ಇನ್ನೊಂದು ಹಿಂಗೆ ಕೈ ಬೆಚ್ಚಗತಿ ಐತ್ರಿ. ನೋಡಿದಿವ್ರಿ ಬೆಚ್ಚಗೈತ್ರಿ, ಹಂಗಾರೆ ಜಲಮ್ ಉಳಿಬೋದು ಅಂತ ಹೇಳ್ಕ್ಯಾರ. ತೆಳಗೆ ಅದನ್ನೇನು ಹಾಕೊಂಡಿದ್ದನ್ನು ಗುಣಿಕೆ ಬಿಚ್ಚಿರಿ ಹಂಗೆ ತಮ್ಮನಿಗೆ ಹಿಂಗೆ ಪಂಪ್ ಮಾಡಿದಿವ್ರಿ, ಅಂದ್ರೆ ಉಳಿಬೋದು ಅಂತೇಳ್ರಿ. ಪಂಪ್ ಮಾಡಿದ್ರು ಜೀವ ಹಾಳಿಲ್ರಿ, ಹಾಳಿಲ್ಲ. ಮತ್ತು ಹಂಗೆ ಇದನ್ನು ಮಾಡಿ ಪೊಲೀಸರು ಸ್ಟೇಷನ್ಗೆ ಫೋನ್ ಹಚ್ಚಿ ಹೇಳಿದ್ರು. ಅಂದರೆ ಏನು ನಿಮಗೇನಾರು ಡೌಟ್ ಐತೇನು ಸರ್ ಅದ್ರ ಮ್ಯಾಗ? ಏನಾರು ಅಥವಾ ಯಾರು ಏನಾರು ಅನ್ನೋದು ಈಗ ಮತ್ತು ಅವ್ನು ಟಾರ್ಚರ್ ಕೊಡ್ತಿದ್ದಲ್ಲ ರೀ, ಅವ್ನು ಮತ್ತು ಅವನ ಮೇಲೆ ನಮಗಿದ್ರು ಕಿರಿಕಿರಿಂದ ಆಗೈತೆ. ಹೌದು ರೀ, ಕಿರಿಕಿರಿಂದ ಆಗೈತೆ ರೀ. ಏನು ಕೆಲಸ ರೀ ಏನು ಅವಂದ ಕುಡೋದು ದಾಂಧಲಿ ಮಾಡೋದು ಊರಾಗಿದ್ದಾರೆ. ಅವ್ನು ಯಾವ್ದು ಸರ್ ಅವ್ನು ಗೊನಗನೂರ ರೀ. ಅವ್ರಟ್ಟು ಇದ್ದಾರ ಕರೆ ನಾವು ಬಡ್ರಿ, ನಾವು ದುಡ್ಕೊಂತಿನವ್ರ, ಅವ್ರಟ್ಟು ಆಸ್ತಿವನ್ ಇರ್ತಾರೆ. ಹಿಂಗಾಗಿ ನಮ್ಮ ಮೇಲೆ ನಾವು ಕೀಳು ಮೆಟ್ಟಿನವ್ರು ಅಂತೇಳಿ ದಬ್ಬಾಳಿಕೆ ಮಾಡ್ತಾರೆ. ಮುಂಚೆ ನೀವು ಏನು ಬುದ್ಧಿವಾದ ಹೇಳಿದಾಗ ಏನು ಕೇಳಿಲ್ರಿ. ನಮ್ಮ ಮಗನೂ ಒಮ್ಮೆ ಪ್ರೈವೇಟ್ ಹೇಳ್ಯಾನ್ರಿ. ಅವಾಗ ನಾವು ಸಿದ್ದಪ್ಪ ನಮ್ಮ ಮಗ ಕೂಡಿ ಹೇಳಿವ್ರಿ, ನಮ್ಮ ಮನೆಗೆ ಕರೆಸಿ ಹೇಳಿದ್ರು. ಈಗ FIR ಏನಂತ ಮಾಡ್ರಿ ಸರ್? ಅದಾವ ಊರ್ಲಿ ಹಾಕೊಂಡು ಮತ್ತು ಇದ್ದದ್ದು ಸತ್ಗೈತೆ ಹೇಳಿದ್ರು. ಇವ್ನು ಟಾರ್ಚರ್ಗೆ ಊರ್ಲಿ ಹಾಕ್ಕೊಂಡಾಳ್ರಿ ಅಂತ ಹೇಳಿಕ್ಯಾರ ಕಂಪ್ಲೇಂಟ್ ಕೊಟ್ಟಿವ್ರಿ. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ಒಂದು 15 ವರ್ಷ ಆಗಿತ್ತು ರೀ. 9 ವರ್ಷ 9 ವರ್ಷ ಆಗಿತ್ತು ರೀ. ಮಗಳು ರೀ 9 ವರ್ಷನೇ ಆಗಿದಾಳ್ರಿ. ಒಬ್ಬ 4 ವರ್ಷ ಅದಾನ ರೀ, ಸಣ್ಣ ಹುಡುಗ ಐತ್ರಿ. ಎಲ್ಲಪ್ಪ ನಿಂಗಪ್ಪ ತಳಾರ. ಹುಡುಗಿ ಭಯಂಕರ ತ್ರಾಸ ಐತ್ರಿ. ಹುಡುಗಿ ಅದಕ್ಕೆ ಕದ ಹಾಕೋದು, ಕದ ತೆಗಿ ಅಂತ ಬಿಡಿ ಅಂದ್ರೆ ದೌಡ್ ಕದ ತೆಗಿಲಿಲ್ಲ. ಯಾಕೆ ನೀನು ಒಳಗೋಗಿ ಮತ್ತೆ ಗೆನೆಯದನ್ನ ದೌಡ ಕದ ತೆಗಿಲಿಲ್ಲ, ನೀನು ಕೊಲ್ತನು ಸುಡ್ತು ನಿನ್ನನ್ನು ಅಂತಿದ್ರು ಮೊದಲು. ಈಗೆಲ್ಲ ಊರಿಗೆ ಅವ್ರ ಊರಿಗೆಲ್ಲ ಪಬ್ಲಿಕ್ ಐತ್ರಿ. ಅದು ನಮಗೆ ಆದದ್ದು ಪಬ್ಲಿಕ್ ಆದದ್ದು ನಿನ್ನೆ ರೀ. ಅದು ಮುಂದೆ ಜಾತ್ರೆಗೆ ಹೋಗಬೇಡ, ನಾ ಹೇಳ್ದಂಗೆ ಕೇಳು, ಕುಂಭ ಹೊರಬೇಡ ನೀನು. ಹಾಂ, ನಮ್ಮ ಧರ್ಮದ ಬಾ, ಮುಸ್ಲಿಮ್ ಧರ್ಮದಾಗ ನಿಮ್ಮ ಹಿಂದೂ ಧರ್ಮ ಯಾಕೆ ಹೋಗಿ ನೀನು. ನಾ ಹೇಳ್ದಂಗೆ ಕೇಳ್ರೆ ನೀನು ಬಿಡ್ತಾನ, ಹೇಳ್ದಂಗೆ ಕೇಳಿ ಬಂದು ನೀನು ಏನಾದ್ರು ಮಾಡತ್ತಾನ, ನೀನು ಕೊಲೆ ಮಾಡೋಣ. ಅಲ್ಲ, ಈ ವಿಚಾರ ಏನಾರ ಹುಡುಗಿ ನಿಮ್ಮ ಮನೆಯವ್ರಿಗಾಗಲಿ ಯಾರಿಗಾರ ಗಮನಕ್ಕೆ ತಂದಿತ್ತೇನ್ರಿ? ನಮಗೆ ಪಬ್ಲಿಕ್ ಇಲ್ರಿ ಅದು. ಹಾಂ, ಚರ್ಚೆ ನಮ್ಮ ಕಡೆ ಪಬ್ಲಿಕ್ ಇಲ್ರಿ ಅದು. ಅವ್ರ ಊರಾಗ ಅಂದ್ರೆ ನಮ್ಮ ಮಳ್ಯಾರ ಅವ, ನಮ್ಮ ತಂಗಿ ಮಗರೇ ಅವ. ಅಲ್ಲೇ ನೌಕರಿ ಮಾಡ್ತಿದ್ವು ಫ್ಯಾಕ್ಟ್ರಿ ಒಳಗೆ. ಅಂದ್ರೆ ಫ್ಯಾಕ್ಟ್ರಿಗೆ ಅವ್ರ ಊರಿಗೆ ಸೀನಿ ಆಕತ್ರಿ. ಅದು ನಮ್ಮ ಊರಿಗೆ ಫ್ಯಾಕ್ಟ್ರಿಗೆ ದೂರ ಆಕತ್ರಿ. ಅದು ಹಂಗಾಗಿ ಹೆಂಡತಿ ಕರ್ಕೊಂಡು ಕಾಸ ಅಲ್ಲಿ ಎದ್ದು ಬಿಟ್ರೆ ಅವ
ಚಲೋ ಜೀವನ ಚಲೋ ತಗೊಂಡು ಭಾರಿ ಚಲೋ ತರ ಅವಂತ ಅದು ಈ ಹೆಣ್ಮಗಳು ಅವು ಎಷ್ಟು ಮೋಸ ಮಾಡ್ಯಾರ ಅಲ್ಲ ಮೊದಲೇ ಏನು ಪರಿಚಯ ಐತೆ ಅಂದ್ರೆ ಏನು ಹೆಣ್ಮಗಳಿಗೆ ಅವ್ರಿಗೆ ಗೊತ್ತಿಲ್ಲ ಅದು ನಮಗೆ ಗೊತ್ತಿಲ್ಲ ಅದು ಊರನ್ನ ಹಾಕತ್ತಿರ ಅದು ಒಂದೇ ಊರಂತೆ ಹಾಂ ನಮ್ಮ ಊರು ಹೆರ್ಜೇರಿ ಅವ್ರ ಊರು ಗೋಣಗನೂರು ರೀ ಪರಿಚಯ ಅವ್ರಿಗೆ ಪಬ್ಲಿಕ್ ಐತ್ರಿ ಅದ ನಮಗೆ ಪಬ್ಲಿಕ್ ಆದ್ರೆ ನಿನ್ರಿ ಅದ ಅದರ ಅವ್ರ ಕಿರ್ಕೊಳಕನ ಇವ್ರು ಆತ್ಮಹತ್ಯೆ ಹಾಂ ರೀ ಹಾಂ ರೀ ಈಗ ಎಲ್ಲಿ ಆರೋಪಿ ಹಿಡಿದು ಏನು ಕಂಪ್ಲೀಟ್ ಮಾಡ್ರಿ ಸರ್ ಕಂಪ್ಲೀಟ್ ಆಗೈತೆ ರೀ ಕಂಪ್ಲೀಟ್ ಐತಿ ಒಳಗೋದಾನ ಈಗ ಒಪ್ಪಂದ ಆಗೈತಿ ಈಗ ಅವ ಹೂನು ಅಂದಾನ್ರಿ ಎಲ್ಲ ಈಗ ಹ್ಞೂ ಏನಂತ ಏನು ಒಪ್ಕೊಂಡಾನ ಸರ್ ನಾನ ಮಾಡಿ ಅಂದಾನ ಈಗ ಅವ ಕೊಲೆ ಮಾಡ್ಯಾನಂತ್ರಿ ಒಟ್ಟು ಏನು ಮಾಡಿ ನಮ್ಗೆ ಹಾಕಿ ಹಾಂ ಒಟ್ಟು ನಾನ ಮಾಡೀನಿ ಈಗ ಅಂತ ಒಪ್ಕೊಂಡಾನ ಈಗ ಅವ ಏನಾರು ಊರ್ಲದು ಹಾಕ್ಯಾನೇನ್ರಿ ಮತ್ತೆ ಮತ್ತು ಈ ಸಂಶಯ ಮತ್ತೆ ಈಗ ಅದ ಹನುಮಾನ್ ನಮಗೆ ಅದ ಮತ್ತು ಈಗ ಆ ಹುಡುಗಿ ಮೇಲೆ ನಾವು ಜೀವನ ಆತನವಾಗ ಮಾಡಿರ್ಬೇಕು ನಮ್ಮ ಸಂಶಯ ಇದೆ ಅವನ ಮೇಲೆ ಎಷ್ಟು ವರ್ಷದಿಂದ ಪರಿಚಯ ರೀ ಇಬ್ರು ಅವ್ರಿಗೆ ಏನು ಹೇಳಿದ್ರು ಒಂದು 10 ವರ್ಷ ಅಂತಾರೆ ಈಗ ಅವ್ರು ಹಾಂ ಯಾವಾಗ ಮ್ಯಾರೇಜ್ ಆಗಿತ್ತು ರೀ ಮ್ಯಾರೇಜ್ ಆಗಿ ಒಂದು 9 ವರ್ಷ ಅಂತ ತಿಳ್ಕೊರಿ ನೀವು ಅದಕ್ಕೆ ಮೊದಲು ಐತೆ ಮಕ್ಕಳು ಎಷ್ಟು ಮಕ್ಕಳು ಒಂದು ಹೆಣ್ಣು ಒಂದು ಕಂಡಾರಿ ಅವಾಗ ಹಿರಿಯತನ ಮಾಡಿದ್ರೆ ನಡ್ಬರ್ಕ ನಾ ಮಾಡಿಲ್ಲ ಅದನ್ನ ಅವ್ರ ಅಪ್ಪ ಮಾಡ್ಯಾನ ಹಾಂ ಅವಾಗ ಗೊತ್ತಾಗಿತ್ತು ಗೊತ್ತಾಗಿತ್ತು ರೀ ಅವ್ರಿಗೆ ಗೊತ್ತಾಗಿತ್ತು ನಮ್ಗೆ ಗೊತ್ತಾಗಿಲ್ಲ ಅದ ನಿಮ್ಮ ಹೆಸರು ಹನುಮಂತೇರಪ್ಪ ಹಿಂಗಳಿಗೆ 9 ವರ್ಷದ ಹಿಂದೆ ದೇಮಪ್ಪನ ಜೊತೆಗೆ ಮದುವೆಯಾಗಿದ್ದ ನಾಗವ್ವ ಮದುವೆಯಾದ 1 ವರ್ಷಕ್ಕೆ ನಾಗವ್ವಗೆ ಪರಿಚಯವಾಗಿದ್ದ ಮಕ್ತುಮ್ ಸಾಬ್ ಪರಿಚಯ ಮುಂದೆ ಅನೈತಿಕ ಸಂಬಂಧವಾಗಿ ಮಾರ್ಪಟ್ಟಿತು. ಈ ವಿಚಾರ ನಾಗವ್ವನ ಮನೆಯಲ್ಲಿ ಗೊತ್ತಾಗಿ ಬುದ್ಧಿವಾದ ಹೇಳಿದ್ರು. ಮಕ್ತುಮ್ ಸಾಬ್ ಸಹವಾಸಕ್ಕೆ ಹೋಗದಂತೆ ಎಚ್ಚರಿಕೆ ನೀಡಿದ್ರು. ಮನೆಯವರ ಸೂಚನೆ ಮೇರೆಗೆ ಮಕ್ತುಮ್ ಸಾಬ್ ಸಹವಾಸ ಬಿಟ್ಟಿದ್ದ. ನಾಗವ್ವ ಆಕೆ ಸಹವಾಸ ಬಿಟ್ಟ ಬಳಿಕ ಮನೆಗೆ ಹೋಗಿ ಧಮಕಿ ಹಾಕುತ್ತಿದ್ದ. ಮಕ್ತುಮ್ ಸಾಬ್ನ ಕಿರುಕುಳಕ್ಕೆ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ನಾಗವ್ವನ ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಕಟ್ಕೋಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬೆಳಗಾವಿಯ ಬೆಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ಶವ ಶಿಫ್ಟ್ ಮಾಡಲಾಗಿದ್ದು, ನಾಗವ್ವನ ಸಾವಿಗೆ ಮಕ್ತುಮ್ ಸಾಬ್ ಕಾರಣ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಟ್ಕೋಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ನಿನ್ನೆ ದಿವಸ ನಮ್ಮ ಕಟ್ಕೋಳ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಗುಣಗನೂರು ಗ್ರಾಮದಲ್ಲಿ ನಾಗಮ್ಮ ದೇಮಪ್ಪ ಒಂಟಮುರಿ ಅನ್ನುವಂಥ ಮಹಿಳೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರ್ತಾಳೆ. ಸಾವಿಗೆ ನೇಣು ಹಾಕ್ಕೊಂಡು ಶರಣಾಗಿದ್ದಾಳೆ. ಈ ವಿಚಾರವಾಗಿ ಮಹಿಳೆಯ ಕುಟುಂಬದವರು ನಮ್ಮ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ಮತ್ತು ಅಟ್ರಾಸಿಟಿ ಆ್ಯಕ್ಟ್ ಈ ಒಂದು ಕಾಯ್ದೆ ಅಡಿಯಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆರೋಪಿತ ಮಕ್ತುಮ್ ಸಾಬ್ ಅನ್ನೋಂಥವನು ಅದೇ ಊರಿನವನು. ಅವನ ಮೇಲೆ ಈ ಒಂದು ಕಂಪ್ಲೇಂಟನ್ನು ಕೊಡಲಿಕ್ಕೆ ಕಾರಣ ಈ ಮಹಿಳೆ ಜೊತೆ ಅವನ ವೈಯಕ್ತಿಕ ಸಂಬಂಧ ಇತ್ತು. ಹಾಗಾಗಿ ಈ ಮಹಿಳೆ ಈ ವಿಚಾರ ಮನೆಯವರಿಗೆ ಗೊತ್ತಾಗಿ ಈಗಾಗಲೇ ಆ ವ್ಯಕ್ತಿ ಮಕ್ತುಮ್ ಸಾಬ್ಗೆ ಈಗಾಗಲೇ ಮಹಿಳೆಯ ಕುಟುಂಬದವರು ಎಚ್ಚರಿಕೆಯನ್ನು ನೀಡಿದರು. ಅದನ್ನು ಮೀರಿ ಅಥವಾ ಕುಟುಂಬದವರು ಅವನಿಗೆ ಎಚ್ಚರಿಕೆ ನೀಡೋದಕ್ಕೆ ಮಹಿಳೆ ನೊಂದು ಆತ್ಮಹತ್ಯೆಗೆ ಶರಣಾಗಿರೋದು ನಮಗೆ ಇಲ್ಲಿ ಹೋಗಿರೋ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಈಗಾಗಲೇ ನಾವು ಪ್ರಕರಣವನ್ನು ಕೈಗೆತ್ತಿಕೊಂಡು ನಮ್ಮ DSP ರಾಮದುರ್ಗ್ ಚಿದಂಬರ ಅವರ ನೇತೃತ್ವದಲ್ಲಿ 2 ತಂಡಗಳನ್ನ ನಾವು ಈ ವಿಚಾರವಾಗಿ ತನಿಖೆಗೆ ಕೈಗೊಳ್ಳಲಿಕ್ಕೆ ಶುರು ಮಾಡಿದ್ದೀವಿ. ಇದರಲ್ಲಿ ನಾವು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಕುಟುಂಬದವರು ಎಚ್ಚರಿಕೆ ನೀಡಿದ ನಂತರ ಕೂಡ ಆ ಮಕ್ತುಮ್ ಸಾಬ್ ಅನ್ನೋಂಥವನು ಈ ಮಹಿಳೆಗೆ ಒತ್ತಾಯ ಮಾಡ್ತಾ ಇದ್ದನ್ನು ಅಥವಾ ಅದು ಬಿಟ್ಟು ಈ ಮಹಿಳೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬೇರೆ ಏನಾದರೂ ಕಾರಣ ಇತ್ತಾ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ DSP ಅವರು ಎಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ನಾವು ಮಹಿಳೆದು ಏನಾದರೂ ಡೆತ್ ನೋಟ್ ಇದೆ ಅಂತ ಪರಿಶೀಲನೆ ಮಾಡಲಾಗಿ ಇಲ್ಲಿವರೆಗೂ ನಮಗೆ ಯಾವುದೇ ಡೆತ್ ನೋಟ್ ಕೂಡ ಸಿಕ್ಕಿರೋದಿಲ್ಲ. ಆದರೆ ಕೆಲವೊಂದು ವ್ಯಕ್ತಿಗಳು ಈ ಒಂದು ಪ್ರಕರಣಕ್ಕೆ ಅನಾವಶ್ಯಕವಾಗಿ ಕೋಮು ಸೌಹಾರ್ದತೆ ಧಕ್ಕೆ ತರುವ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಪೊಲೀಸರು ಆಲ್ರೆಡಿ ಈ ಕೇಸನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳನ್ನ ಇವರು ಸೃಷ್ಟಿ ಮಾಡಬಾರ್ದು. ಇದ್ರ ಜೊತೆಗೆ ಅನಾವಶ್ಯಕವಾಗಿ ಕೋಮು ಆ್ಯಂಗಲ್ನ ತಂದುಬಿಟ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಎಚ್ಚರಿಕೆಯನ್ನು ನೀಡ್ತೀವಿ.
ಸರ್ ಈಗ ಮನೆಯವರು ಅದೇ ನೀವು ಹೇಳ್ದಂಗೆ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೆ ಮತಾಂತರ ಆಗಬೇಕು ಹಿಂಗೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮುಸ್ಲಿಂ ಧರ್ಮಕ್ಕೆ ಅಂತ ಹೇಳಿ. ಜಾತ್ರೆಗೆ ಯಾಕೆ ಹೋಗ್ತೀರಾ? ಈಗಾಗಲೇ ನಾವು ಪರಿಶೀಲನೆ ಮಾಡಿದಾಗ ಅವರಿಗೆ ಕೇಳಿದಾಗ ಇದ್ದಾಗ ಈ ಪ್ರಕರಣಗಳನ್ನು ಎಲ್ಲೂ ಕೂಡ ಪ್ರಸ್ತಾಪ ಆಗಲಿಲ್ಲ, ಏನಿಲ್ಲ. ಸೊ ಅವಳು ಸತ್ತ ಮೇಲೆ ನ್ಯಾಯ ಸಿಗಬೇಕು ಒಂದು ಕಡೆ, ಬಟ್ ಎಂಥ ಸಂದರ್ಭದಲ್ಲಿ ಕೂಡ ಈ ರೀತಿ ಈಗ ಹೇಳ್ತಾ ಇರುವಂಥದ್ದು ಸರ್ ಎಷ್ಟು ಮಟ್ಟಿಗೆ? ನಾನು ಅದನ್ನೇ ಹೇಳಿದೆ, ಈಗ ಅನವಶ್ಯಕವಾಗಿ ಈಗ ಆ ರೀತಿ ಏನು ಆಪಾದನೆ ಮಾಡ್ತಾಯಿದ್ರೆ ನಾವು ತನಿಖೆ ಮಾಡ್ತೀವಿ. ಅವರು ಜೀವಂತ ಇದ್ದಾಗ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಈ ವಿಚಾರವಾಗಿ ಅನ್ನೋಂಥದ್ದು ಫಸ್ಟ್ ನಾವು ಪ್ರಶ್ನೆ ಕೇಳಬೇಕಾಗಿದ್ದಂಥದ್ದು. ತಾವೇ ಅದನ್ನು ಕೇಳ್ತಾ ಇದ್ದೀರಿ. ಸೊ ಹಾಗಾಗಿ ನಮ್ಮ ತನಿಖೆಯನ್ನು ಮುಗಿಸ್ಲಿಕ್ಕೆ ಅವಕಾಶ ಕೊಡಬೇಕು. ಅದರಲ್ಲಿ ಏನೇ ಬಂದರೂ ಕೂಡ ನಮಗೇನು ಮುಚ್ಚಿಡುವಂಥ ಅವಶ್ಯಕತೆ ಇಲ್ಲ. ಅವ್ನು ನಿಜವಾಗ್ಲೂ ಆ ರೀತಿ ಒತ್ತಾಯ ಮಾಡ್ತಾಯಿದ್ರೂ ಕೂಡ ನಾವು ಅದನ್ನು ತನಿಖೆಯಲ್ಲಿ ಕಂಡು ಬಂದರೆ ಅದನ್ನು ನಿಮಗೆಲ್ರಿಗೂ ಹೇಳ್ತೀವಿ. ಆಲ್ರೆಡಿ ಆ ವ್ಯಕ್ತಿಯನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ. ಎಲ್ಲೇ ಇದ್ದರೂ ಕೂಡ ಅವನ್ನ ಹಿಡ್ಕೊಂಡ್ಬಂದು ತನಿಖೆಗೆ ಒಳಪಡಿಸ್ತೀವಿ. ವಿಚಾರ ಇಬ್ರು ಮನೆಯವ್ರಿಗೆ ಗೊತ್ತಾಗಿತ್ತಂತ, ಮುಂಚೆನೇ ಗೊತ್ತಾಗಿತ್ತು, ಇಬ್ಬರಿಗೂ ಕರೆಸಿ ಬುದ್ಧಿವಾದ ಕೂಡ ಕರೆಕ್ಟು. ನಾನೀಗ ಆಲ್ರೆಡಿ ತಮಗೆ ಹೇಳಿದೆ, ಕುಟುಂಬದವರು ಆ ವ್ಯಕ್ತಿಗೆ ಎಚ್ಚರಿಕೆಯನ್ನು ನೀಡಿ ಕಳಿಸಿದ್ದಾರೆ, ಮಹಿಳೆಗೂ ಕೂಡ ಎಚ್ಚರಿಕೆ ನೀಡಿದ್ದಾರೆ. ಸೊ ಅದರಿಂದ ಈ ಆತ್ಮಹತ್ಯೆ ಕಾರಣ ಆಯಿತು, ಅಥವಾ ಆ ಹುಡುಗ ಮತ್ತೆ ಮುಕ್ತಮ್ ಸಾಬ್ ಈ ಮಹಿಳೆಗೆ ಮತ್ತೆ ಒತ್ತಾಯ ಮಾಡ್ತಾಯಿದ್ನೋ, ಅಥವಾ ಧರ್ಮ ಪರಿವರ್ತನೆಗೆ ಒತ್ತಾಯ ಮಾಡ್ತಾಯಿದ್ನೋ, ಇದೆಲ್ಲವನ್ನು ಕೂಡ ನಾವು ಎಲ್ಲ ಆಯಾಮಗಳಿಂದ ತನಿಖೆ ಮಾಡ್ತಾಯಿದ್ದೀವಿ. ಇದು ಮುಂಚೆನೇ ಗೊತ್ತಿದ್ದರೆ ಅವರು ನಮಗೆ ನಮ್ಮ ಗಮನಕ್ಕೆ ಯಾಕೆ ತರಲಿಲ್ಲ, ಇದರಲ್ಲಿ ಮುಚ್ಚಿಡುವಂಥದ್ದು ಏನಿತ್ತು, ನಾವು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾ ಇದ್ವಿ. ಸೊ ಹಾಗಾಗಿ ಈಗ ತುಂಬ ದುರದೃಷ್ಟಕರ ಘಟನೆ. 2 ಮಕ್ಕಳ ತಾಯಿ ಆತ್ಮಹತ್ಯೆಗೆ ನೇಣಾಗಿ ಮಕ್ಕಳ ಅನಾಥಗಳು ತುಂಬ ದುರದೃಷ್ಟಕರ. ಆದರೆ ಅದನ್ನು ಕೆಟ್ಟಕ್ಕೆ ಬಳಸ್ಕೊಂಡು ಅದಕ್ಕೆ ಕೋಮು ಆ್ಯಂಗಲ್ ಕೊಡೋದು ಬೇಡ. ಅದು ಏನಿದೆಯೋ ನಾವು ತನಿಖೆ ಮಾಡ್ತೀವಿ. ಅವ್ನು ಸಿಕ್ಕಿದಾನ ಸರ್? ನಾವು ಹುಡುಕ್ತಾ ಇದ್ದೀವಿ. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.